ಫಾರಂ ಕೋಳಿಯಿಂದ ನಾಟಿ ಕೋಳಿ ಅಷ್ಟೇ ರುಚಿಯಾಗಿರೋ ಚಿಕನ್ ಸಾರು ಮಾಡೋದು ಹೇಗೆ ಅಂತ ನಿಮಗೇನಾದ್ರು ಗೊತ್ತಾದರೆ ಈ ರೆಸಿಪಿನ ಮಿಸ್ ಮಾಡ್ದೇ ಮನೇಲಿ ಟ್ರೈ ಮಾಡ್ತೀರಾ. ನಮಸ್ಕಾರ ಎಲ್ರಿಗೂ, ಮಂಡ್ಯ ರುಚಿಗೆ ಸ್ವಾಗತ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಡ ಮಾಡ್ದೇ ಬನ್ನಿ, ಇವತ್ತಿನ ರೆಸಿಪಿ ಶುರು ಮಾಡೋಣ. ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ರುಚಿಯಾಗಿರೋ ಚಿಕನ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಮಾಡೋದು ಹೇಗೆ ಅಂತ ಕೂಡ ನೋಡೋಣ. ಮೊದಲಿಗೆ ನಾನು ಒಂದು ಕಾದಿರೋ ಬಾಣಲಿಗೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದಿದ ತಕ್ಷಣ ಒಂದು ದಪ್ಪ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಇವಾಗ ಇದಕ್ಕೆ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತೀನಿ. ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು 1/4 ಚಮಚದಷ್ಟು ನಾನು ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇನ್ನೊಂದು ಕಡೆ ಇದೆಲ್ಲ ಫ್ರೈ ಆದ ತಕ್ಷಣ ಚೆನ್ನಾಗಿ ತೊಳೆದಿರೋ ಚಿಕನ್ನ 3 ರಿಂದ 4 ಸತಿ ತೊಳೆದಿಟ್ಕೊಂಡಿದ್ದೆ 1 kg ಅಷ್ಟು ಚಿಕನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನ್ ವೆಜ್ ಮಾಡಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತಂದರೆ ಫಸ್ಟು ಮಾಂಸನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ದೇನು ಹಸಿ ಮಾಂಸದ ಟೇಸ್ಟ್ ಇದೆ ಅದು ಹೋಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಡ್ತೀನಿ. 5 ರಿಂದ 6 ನಿಮಿಷದಷ್ಟು ನಾನು ಇಲ್ಲಿ ಫ್ರೈ ಮಾಡಿಕೊಂಡು ಚಿಕನ್ ಅಳತೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲ ನೀರು ಬಿಟ್ಟು ಫ್ರೈ ಆದ ತಕ್ಷಣ ಇದನ್ನು ಮುಚ್ಚಿಟ್ಟು ಬೇಯಕ್ಕೆ ಬಿಡ್ತೀನಿ. ಇನ್ನೊಂದು ಕಡೆ ನಾನಿಲ್ಲಿ ಕಾಯಿ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಕಾಯಿ ಮಸಾಲೆಗೆ ನಾನು ಅರ್ಧ ಹಿಡಿಯಷ್ಟು ಪುದೀನ, ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ತುರಿದಿರೋ ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ಈರುಳ್ಳಿನ ದಪ್ಪದಾಗಿ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. 2 ಇಂಚಷ್ಟು ಶುಂಠಿನೂ ನಾನು ಇದಕ್ಕೆ ಸೇರಿಸ್ಕೊಂಡು 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಗಸಗಸೆ, ಅರ್ಧ ಟೀ ಸ್ಪೂನಷ್ಟು ಮೆಣಸು, 5 ರಿಂದ 6 ಲವಂಗ, 2 ಇಂಚಷ್ಟು ಚಕ್ಕೆ. ಈಗ ಇದಕ್ಕೆ 2 ದೊಡ್ಡ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು 1 ಚಮಚದಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡು ಮನೇಲೇ ಮಾಡಿರೋ ಚಿಕನ್ ಮಸಾಲೆನೂ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲೆ ನಾನಿಲ್ಲಿ 2 ಸ್ಪೂನಷ್ಟು ಹಾಕಿದೆ, 1 ಸ್ಪೂನಷ್ಟು ರೆಕಾರ್ಡ್ ಆಗಿಲ್ಲ. ಇನ್ನು 2 ಚಮಚದಷ್ಟು ಹುಚ್ಚೆಳ್ಳು ಹಾಕ್ತಾಯಿದ್ದೀನಿ. ಹುಚ್ಚೆಳ್ಳು ಯಾಕೆ ಹಾಕ್ತೀನಿ ಅಂತ ಹೇಳ್ತೀನಿ. 1 ದಪ್ಪ ಟೊಮೆಟೊನ ಹಾಕ್ಕೊಂಡು 2 ಸ್ಪೂನಷ್ಟು ಊರ್ಗಡ್ಲೆನೂ ನಾನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಇದೆಲ್ಲ ಫೈನಾಗಿ ಪೇಸ್ಟ್ ಆದಮೇಲೆ ಇವಾಗ ಫ್ರೈ ಮಾಡ್ತಿದ್ದೆ ಚಿಕನ್ಗೆ ಈ ಮಸಾಲೆನ ಸೇರಿಸ್ಕೊಳ್ತೀನಿ. ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಒಂದು 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ, ಅಂದರೆ ಅರ್ಧ ಲೀಟ್ರಿಗೂ ಜಾಸ್ತಿ ನೀರು ಹಾಕಿದ್ದೀನಿ. ಈ ಚಿಕನ್ ಸಾರಿನ ರೆಸಿಪಿ ನಮ್ಮಜ್ಜಿ ನನಗೆ ಹೇಳ್ಕೊಟ್ರು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಇದೇ ಥರ ಚಿಕನ್ ಮಾಡೋದು. ಈ ಥರ ಚಿಕನ್ ಸಾರು ಮಾಡೋದು ಎಷ್ಟು ಸಿಂಪಲ್ ಅಂದರೆ ಸಪ್ರೇಟ್ ಮಸಾಲೆ ರುಬ್ಬಬೇಕು ಅನ್ನೋದೇನಿಲ್ಲ, ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಂಡು ಮಾಡ್ಬೋದು. ಒಳ್ಳೆ ನಾಟಿ ಕೋಳಿ ಸಾರು ಥರನೇ ಇರುತ್ತೆ. ಹುಚ್ಚೆಳ್ಳು ಹಾಕಿರ್ತೀವಲ್ಲ, ನಾಟಿ ಕೋಳಿ ಸಾರಿಗೆ ನಾವು ಹಳ್ಳಿ ಕಡೆ ಹುಚ್ಚೆಳ್ಳು ಹಾಕ್ತೀವಿ. ಆ ರೀತಿ ಹುಚ್ಚೆಳ್ಳು ಹಾಕೋದ್ರಿಂದ ಟೇಸ್ಟು ಸಕ್ಕತ್ತಾಗಿರುತ್ತೆ. ಈ ರೀತಿ ಕುದಿ ಬಂದ ತಕ್ಷಣ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಚಿಕನ್ ಬೇಯೋವರೆಗೂ ನಾನು ಇದನ್ನು ಒಂದು 10 ನಿಮಿಷದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸಾರನ್ನ ಕುದಿಸ್ಕೊಳ್ತೀನಿ. ಈ ಸಾರು ರೆಡಿ ಆಗ್ತಿದ್ದಂಗೆ ಈ ಚಿಕನ್ ಸಾರು ಅಂದಮೇಲೆ ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಇರಲೇಬೇಕಲ್ವಾ. ಇನ್ನೊಂದು ಕಡೆ ನಾವು ಮುದ್ದೆ ರೆಡಿ ಮಾಡ್ಕೊಳ್ಳೋಣ. ಮುದ್ದೆ ಮಾಡೋಕ್ಕೆ ನಾನಿಲ್ಲಿ 2 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಈ 2 ಗ್ಲಾಸ್ ನೀರಿಂದ 3 ರಿಂದ 4 ಮುದ್ದೆ ಆಗುತ್ತೆ. 2 ಗ್ಲಾಸ್ ನೀರಿಗೆ ನಾನಿಲ್ಲಿ 1 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಯಾವುದೇ ರೀತಿ ಗಂಟಿರಬಾರ್ದು, ಆ ರೀತಿ ಕಲಿಸ್ಕೊಂಡು ಮುಚ್ಚಿಟ್ಬಿಟ್ಟು ನಾನು ಕುದಿಯೋಕೆ ಇಡ್ತೀನಿ. ನೀರೆಲ್ಲ ಕುದ್ದು ಉಕ್ಕಕ್ಕೆ ಸ್ಟಾರ್ಟ್ ಆಗುತ್ತೆ. ಉಕ್ಕಕ್ಕೆ ಸ್ಟಾರ್ಟ್ ಆದಾಗ ಇವಾಗ ಇದಕ್ಕೆ ನಾನು ರಾಗಿ ಹಿಟ್ಟನ್ನ ಸೇರಿಸ್ತೀನಿ. 3 ರಿಂದ 4 ಚಮಚದಷ್ಟು, ಎಷ್ಟು ದೊಡ್ಡ ಸ್ಪೂನಷ್ಟು ಹಾಕ್ತಾ ಗೊತ್ತಾಗುತ್ತೆ ಅದು ಎಷ್ಟು ಬೇಕಾಗುತ್ತೆ ಅಂತೇಳಿ ಅಷ್ಟನ್ನು ಹಾಕಿ ಬೇಯಕ್ಕೆ ಬಿಡ್ತೀನಿ. ಒಂದು ಸತಿ ಇದು ಸ್ವಲ್ಪ ಬೆಂದ ಮೇಲೆ ಇವಾಗ ಇದನ್ನು ನಾನು ಚೆನ್ನಾಗಿ ತಿರುಗಿಸ್ತೀನಿ. ಮುದ್ದೆನ ಚೆನ್ನಾಗಿ ಯಾವುದೇ ರೀತಿ ಗಂಟಿರಬಾರ್ದು, ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ತೀನಿ. ಸ್ಲೋವಲ್ಲಿಟ್ಟು ಮುಚ್ಚದೇ ಮುದ್ದೆನ ಒಂದು 2-3 ನಿಮಿಷ ಬೇಯಿಸಿ ಇದೇ ರೀತಿ ಮಧ್ಯದಲ್ಲಿ ಒಂದು ಸತಿ ತಿರುಗ್ತಾ ಇದ್ದರೆ ಮುದ್ದೆ ಬೆಂದಿರುತ್ತೆ. ಇವಾಗ ಅದನ್ನು ನಾನು ಮುದ್ದೆ ಕಟ್ಕೊಳ್ತೀನಿ. ಮುದ್ದೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಟಿಪ್ ಹೇಳ್ತೀನಿ. ತಣ್ಣೀರಲ್ಲಿ ಕೈ ಅಜ್ಜಿ ಮುದ್ದೆನ ಮುಟ್ಟು ನೋಡಿದಾಗ ಅದು ಕೈ ಗಂಟಿಲ್ಲ ಅಂತಂದರೆ ಮುದ್ದೆ ಬೆಂದಿದೆ ಅಂತೇಳಿ, ಕೈ ಗಂಟಿದ್ರೆ ಇನ್ನೂ ಮುದ್ದೆ ಬೆಂದಿಲ್ಲ ಅಂತ. ಈ ಥರ ಬಿಸಿ ಬಿಸಿ ಮುದ್ದೆ ಜೊತೆ ಬಿಸಿ ಬಿಸಿಯಾಗಿರೋ ಕೋಳಿ ಸಾರು ಇದ್ರಂತೂ ಏನು ಚೆಂದ ಅಂತೀರಾ. ಈ ವಿಡಿಯೋ ನೋಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಿದೆ. ಇನ್ನು ನೀವು ಮಾಡಿ ನೋಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವೇ ಬಂದು ಕಮೆಂಟ್ ಮಾಡಿ ಹೇಳ್ತೀರಾ, ಅಷ್ಟು ಸೂಪರಾಗಿರುತ್ತೆ ಸಾರು ರೆಸಿಪಿ. ಈ ಕಡೆ ಬಿಸಿ ಬಿಸಿ ರಾಗಿ ಮುದ್ದೆನೂ ರೆಡಿ ಆಯಿತು, ಆ ಕಡೆ ಚಿಕನ್ ಸಾಂಬಾರು ರೆಡಿ ಆಗಿದೆ. ಮುದ್ದೆ ಎಲ್ಲ ಕಟ್ಟಾದಮೇಲೆ ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ. ಒಂದು ತಟ್ಟೆಲಿ ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು 4 ಪೀಸ್ ಚಿಕನ್ ಹಾಕ್ಕೊಂಡು ಸಾರು ಹಾಕ್ಕೊಂಡು ತಿಂತಿದ್ರಂತೂ ಸೈಡಲ್ಲಿ ನಿಂಬೆಹಣ್ಣು ಈರುಳ್ಳಿ ಹಾಕ್ಕೊಂಡು ಸಕ್ಕತ್ತಾಗಿರುತ್ತೆ. ರೆಸಿಪಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.